ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿದೆ. ಪರಿಣಾಮ 5 ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ 5 ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಕಾಟಗಾನಹಟ್ಟಿ ಬಳಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 2 ಮಹಿಳೆಯರು ಸಾವನ್ನಪ್ಪಿದ್ರೆ 3 ಪುರುಷರು ಸಾವನ್ನಪ್ಪಿದ್ದಾರೆ. ಮಹಿಳೆ ಮತ್ತು ಮತ್ತೊಬ್ಬ ಬಾಲಕನ ಸ್ಥಿತಿ ಸದ್ಯ ಗಂಭೀರವಾಗಿದೆ. ಒಂದು ಕಾರಿನಲ್ಲಿ 4 ಇದ್ರು, ಮತ್ತೊಂದು ಕಾರಿನಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. ತುಮಕೂರು ಜಿಲ್ಲೆಯ ಕಾಟಗಾನಹಟ್ಟಿ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಸದ್ಯ ನೀವು ಯಾವ ಮಟ್ಟಿಗೆ ಅಲ್ಲಿ ಅಪಘಾತ ನಡೆದಿದೆ ಅನ್ನುವಂತಹ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿರುವಂತಹ ದೃಶ್ಯವನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ. ಎರಡು ಕಾರುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಪರಿಣಾಮ 5 ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಕಾಟಗಾನಹಟ್ಟಿ ಬಳಿ ಇಂಥದೊಂದು ದುರ್ಘಟನೆ ನಡೆದಿರುವಂತದ್ದು. 2 ಮಹಿಳೆಯರು ಹಾಗೂ 3 ಪುರುಷರು ಸಾವನ್ನಪ್ಪಿದ್ದಾರೆ. ಮಹಿಳೆ ಮತ್ತು ಮತ್ತೊಬ್ಬ ಬಾಲಕನ ಸ್ಥಿತಿ ಸದ್ಯ ಗಂಭೀರವಾಗಿದ್ದು ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಒಂದು ಕಾರಿನಲ್ಲಿದ್ದ 4 ಹಾಗೂ ಮತ್ತೊಂದು ಕಾರಿನಲ್ಲಿದ್ದ 1 ಸಾವನ್ನಪ್ಪಿದ್ದಾರೆ. ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅದು ಏನಾಗಿದೆ ಅಂತ ನಮ್ಗೆ ಇನ್ನೂ ಗೊತ್ತೇ ಇಲ್ಲ. ನನ್ನ ಮಗ ಒಬ್ಬ ಸಿದ್ಧಗಂಗಪ್ಪ ಅಂತ. ಓಕೆ, ಆಮೇಲೆ ನಮ್ಮವರೇ ದೊಡ್ಡ ಬೋವಿಗಳು ನಾಗರಾಜು ಅಂತ ಅವನೊಬ್ಬ. ಅಷ್ಟು ನೋಡಿದ್ದೀವಿ ಅಷ್ಟೇ. ನಮ್ಗೆ ಇನ್ನೂ ಏನು ಅಂಬುದು ಗೊತ್ತಿಲ್ಲ. ದತ್ತಾಗಿರೋದು ನಾಗರಾಜು, ನನ್ನ ಮಗ ಒಬ್ಬ ಸಿದ್ಧಗಂಗಾ ಅಂತ. ಇಲ್ಲ, ಊರಿಗೆ ಬಂದಿಲ್ಲ. ಊರಿಗೆ ಬರ್ತಾ ಇದ್ದರಂತೆ ಬೆಂಗಳೂರಿಂದ. ನಮ್ಮ ಮಗು ನಮಗೆ ಗೊತ್ತಿಲ್ಲ ಸರ್. ಬೇರೆ ಕಾರು ನಮಗೆ ಗೊತ್ತು. ಅವರು ನನ್ನ ಮಗರಾಜ ಬೇಲ್ದಾರರು, ಗಾಡಿ ಕೆಲಸ. ಕಾರ್ ತಗೊಂಡಿದ್ವಿ, ಹೊಸ ಕಾರ್ ತಗೊಂಡಿದ್ವಿ. ಕಾರ್ನಾಗ ಬರ್ತಿದ್ದಾರಂತೆ. ಅದೇ ನಾನು ಬರಲ್ಲ ಅಂತ ಅಲ್ಗೂ ಒಬ್ಬ ಮಾಡ್ಕೊಂಡೋಗಿ ಬಾ ಅಂತ ನಾನು ಅಂದೆ. ಅವಲೇ ಒಂದು ವರ್ಷ ಆಗಿತ್ತು. ಕೆಲಸ ಮುಗಿಸ್ಕೊಂಡೆ ಬರ್ತಾ ಇದ್ರೇನೋ ಗೊತ್ತಿಲ್ಲ. 4 ಗಂಟೆ 5 ಗಂಟೆಗೆ ಬರ್ತೀನಪ್ಪ ಅಂತ ಹೇಳಿದ್ರು. ಇದಾದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ಆ ಸಂದರ್ಭ ಏನೋ ಗೊತ್ತಿಲ್ಲ. ಆಯ್ತು ಒಟ್ಟಿನಾಗೆ ಈಗ ಸಡನ್ ಆಯಿತು. ಸೊಡದಕ್ಕೆ ದುಃಖಕ್ಕೆ ಬಂದ್ವಿ. ಏನಾಯ್ತು ಅಂತ ಗೊತ್ತಾಗಿಲ್ಲ. ಆಗೈತೆ ಅಂತ ಗೊತ್ತಾಗ ಗೊತ್ತಾಗ್ತಿರೋದು. ಈಗ ಆಗೈತೆ ಏನೋ. ಈಗ ಯಾರು ಏನು ಮಾಡೋಕ್ಕಲ್ಲ. ಆಗೈತೆ ಏನು ಮಾಡೋಕ್ಕಲ್ಲ. ಆಗಲ್ಲ ಏನು ಮಾಡೋಕ್ಕಲ್ಲ. ಯಾರು ಗೊತ್ತಿಲ್ಲ. ಇಬ್ಬರೇ ಅಂತ ಈಗ ಮಾಹಿತಿ. ಇಬ್ಬರೇ ಇರೋದು. ಈಗ ಇಬ್ಬರೇ ಆಗಿರೋದು. ಈಗ ಒಬ್ಬ ಬಾಮಾಯ್ತು, ಒಬ್ಬ ಈ ಅಪ್ಪನ ಮಗ, ಒಬ್ಬ ಜೊತೆ ಎದುರುಗಡೆ ಮನೆ ಒಬ್ಬ ಫ್ರೆಂಡು. ಇಬ್ಬರು ಎಷ್ಟು ಜನ ಗೊತ್ತಿಲ್ಲ. ಇಬ್ಬರೇ ಹೋಗಿರೋದು. ಅವ್ರು ಪಾವಡ್ದವ್ರು 3 ಜನ ಅಂತ ಗೊತ್ತಾಗೋದು. ಒಟ್ಟಿನ ಇಬ್ಬರೇ. ಇನ್ಯಾರೋ ಬೆಂಗಳೂರು ಕರ್ಕೊಂಡು ಹೋಗೋದು ತುಮಕೂರಿಗೆ ಅಂತಂದ್ರಲ್ಲ, ಪಾವಡ್ದವ್ರು ಅಂತ ಗೊತ್ತಾಯ್ತು ಮಾಹಿತಿ. ನಮಗೆ ಗೊತ್ತಿಲ್ಲ. ಇಬ್ಬರೇ ನಮಗೆ ಅವ್ರ ಹೆಂಡತಿ ಬಂದು ಹಬ್ಬಕ್ಕೆ ನೆನ್ನೆನೇ ಬಂದಿತ್ತಂತೆ. ನಾನು ಕೆಲಸ ಮಾಡಿಸ್ಕೊ ಹೋಗ್ತೀನಿ, ಒಂದೇ ಜೊತೆ ಬಂದ್ರೆ ಆಗಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿರ್ತಾನಲ್ಲಪ್ಪ, ನಡಿಬೇಕಲ್ಲ ಜೀವನ. ತುಮಕೂರು ಜಿಲ್ಲೆಯ ಕಾಟಗಾನಹಟ್ಟಿ ಬಳಿ ಇಂಥದೊಂದು ದುರ್ಘಟನೆ ನಡೆದಿದೆ. 2 ಕಾರುಗಳ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ಈ ಘಟನೆಯಲ್ಲಿ 5 ಸಾವನ್ನಪ್ಪಿದ್ದಾರೆ. 2 ಮಹಿಳೆಯರು 3 ಪುರುಷರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಹಿಳೆ ಮತ್ತು ಮತ್ತೊಬ್ಬ ಬಾಲಕನ ಸ್ಥಿತಿ ಸದ್ಯ ಗಂಭೀರವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಅಲ್ಲಿ ಚಿಕಿತ್ಸೆ ನಡೀತಾ ಇದೆ. ಒಂದು ಕಾರಿನಲ್ಲಿದ್ದಂತಹ 4 ಹಾಗೂ ಮತ್ತೊಂದು ಕಾರಿನಲ್ಲಿದ್ದ ಓರ್ವ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 2 ಕಾರುಗಳ ನಡುವೆ ಅಪಘಾತ ಸಂಭವಿಸಿ ಒಟ್ಟು 5 ಈ ದುರ್ಘಟನೆಯಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ.